ನಮಸ್ಕಾರ. ಕನ್ನಡ ಭಕ್ತಿ ಚಾನೆಲ್ ಪ್ರೇಕ್ಷಕರಿಗೆಲ್ಲರಿಗೂ ನನ್ನ ಆತ್ಮೀಯವಾದ ಸ್ವಾಗತ. ಮಾರ್ಚ್ ತಿಂಗಳು ಬಂತಂದರೆ ಸಾಕು, ಗ್ರಹಗತಿಗಳಲ್ಲಿ ದೊಡ್ಡ ಬದಲಾವಣೆಗಳು ಶುರುವಾಗುತ್ತೆ. ವಿಶೇಷವಾಗಿ ಕರ್ಕಟಕ ರಾಶಿಯವರಿಗೆ ಈ ಮಾರ್ಚ್ 2026 ಅತ್ಯಂತ ನಿರ್ಣಾಯಕ ತಿಂಗಳು. ಯಾಕೆ ಗೊತ್ತಾ? ನಿಮ್ಮ ರಾಶಿಯ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಹತ್ರ ಇದೆ, ಅಥವಾ ಸವಾಲುಗಳು ಎದುರಾಗುತ್ತಾ? ಈ ತಿಂಗಳು ಉಂಟಾಗ್ತಾ ಇರೋ ಚಂದ್ರಗ್ರಹಣ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ? ಇನ್ನು ಶನಿ ಮತ್ತು ಗುರುಗ್ರಹಗಳ ಆಟ ನಿಮ್ಮ ವೃತ್ತಿ ಮತ್ತು ಸಂಸಾರದ ಮೇಲೆ ಹೇಗಿರಲಿದೆ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರನೇ ಈ ವಿಡಿಯೋನಲ್ಲಿ ಇದೆ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾಕೆಂದರೆ ಈ ತಿಂಗಳು ನೀವು ಮಾಡಬೇಕಾದ ಒಂದು ಸಣ್ಣ ಪರಿಹಾರ ಇದೆಯಲ್ಲ, ಅದು ನಿಮ್ಮ ದೊಡ್ಡ ಕಷ್ಟವನ್ನೇ ದೂರ ಮಾಡ್ಬೋದು. ಮುಖ್ಯ ಗ್ರಹಗಳಾದ ಶನಿ ಮತ್ತು ಗುರುಗಳ ಪ್ರಭಾವ ಕರ್ಕಟಕ ರಾಶಿ ಮೇಲೆ ಯಾವ ರೀತಿ ಬೀರ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಶನಿದೇವನು ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಅಷ್ಟಮ ಶನಿಯ ಪ್ರಭಾವ ಇರುತ್ತೆ. ಅಂದರೆ ಕೆಲಸದಲ್ಲಿ ಸ್ವಲ್ಪ ನಿಧಾನಗತಿ ಇರ್ಬೋದು, ಆದರೆ ಹೆದರಬೇಡಿ. ಶನಿಯು ನಿಮಗೆ ತಾಳ್ಮೆಯನ್ನು ಕಲಿಸ್ತಾನೆ. ಹಠ ಬಿಟ್ಟು ನೀವು ಕೆಲಸ ಮಾಡಿದರೆ ಜಯ ನಿಮ್ಮದೇ ಅಂತ ಹೇಳ್ಬೋದು. ಇನ್ನು ಗುರುವಿನ ಅನುಗ್ರಹ ನಿಮಗೆ ಆನೆ ಬಲ ನೀಡ್ತಾ ಇದೆ. ಗುರು ಶುಭ ಸ್ಥಾನದಲ್ಲಿರೋದ್ರಿಂದ ಶನಿಯ ಕಠಿಣ ಪ್ರಭಾವವನ್ನು ಕಡಿಮೆ ಮಾಡ್ತಾನೆ. ಇನ್ನು ಹಣಕಾಸಿನ ವಿಚಾರ ನೋಡೋದಾದರೆ ಗುರು ನಿಮಗೆ ರಕ್ಷಾ ಕವಚದಂತೆ ಇರ್ತಾನೆ. ಈ ತಿಂಗಳು ಕರ್ಕಟಕ ರಾಶಿಯ ಉದ್ಯೋಗಿಗಳಿಗೆ ಮಿಶ್ರ ಫಲ ಗೋಚರ ಆಗ್ತಾ ಇದೆ. ಮೇಲಧಿಕಾರಿಗಳ ಜೊತೆ ನೀವು ಮಾತನಾಡಬೇಕಾದ್ರೆ ತಾಳ್ಮೆ ಇರಲಿ. ಹೊಸ ಕೆಲಸ ಹುಡುಕೋರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಒಳ್ಳೆ ಸುದ್ದಿಯನ್ನು ಕೇಳಲಿದ್ದೀರಿ. ಇನ್ನು ಈ ತಿಂಗಳು ವ್ಯಾಪಾರಸ್ಥರಿಗೆ ಹೇಗಿದೆ ಅಂತ ನೋಡೋದಾದರೆ ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಹಳೆಯ ಬಾಕಿ ಹಣ ಎಲ್ಲ ವಾಪಸ್ ಬರಬಹುದು. ಹೊಸ ಹೂಡಿಕೆ ಮಾಡೋ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ತುಂಬಾ ಉತ್ತಮ. ಇನ್ನು ರೈತ ಬಾಂಧವರಿಗೆ ಈ ತಿಂಗಳು ಸಾಧಾರಣವಾಗಲಿದೆ ಅಂತಲೇ ಹೇಳ್ಬೋದು. ನೀರಿನ ಸೌಲಭ್ಯದ ಬಗ್ಗೆ ಗಮನ ಹರಿಸಿ. ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಪಡಿಬೇಕು ಅಂದರೆ ನೀವು ಸ್ವಲ್ಪ ಕಾಯಲೇಬೇಕಾಗತ್ತೆ. ಇನ್ನು ಆರೋಗ್ಯ ವಿಚಾರ ನೋಡೋದಾದರೆ ಆರೋಗ್ಯದ ಬಗ್ಗೆ ಅಸಡ್ಡೆ ಬೇಡ. ಅಷ್ಟಮ ಶನಿಯ ಪ್ರಭಾವದಿಂದ ಸಣ್ಣ ಪುಟ್ಟ ಹೊಟ್ಟೆ ಸಮಸ್ಯೆ ಅಥವಾ ಕಾಲು ನೋವು ಕಾಣಿಸ್ಕೊಬೋದು. ನೀವು ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನು ಪಾಲಿಸಿ. ಇನ್ನು ಕುಟುಂಬ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು, ಆದರೆ ಅದು ತುಂಬ ಬೇಗನೆ ಬಗೆಹರಿಯುತ್ತೆ. ಮನೆಯಲ್ಲಿ ಶುಭ ಕಾರ್ಯದ ಮಾತುಕತೆ ನಡೀಬೋದು. ಕರ್ಕಟಕ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು 2 ಮತ್ತು 7. ಅದೃಷ್ಟದ ದಿನ ಸೋಮವಾರ ಮತ್ತು ಗುರುವಾರ. ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಮತ್ತು ಹಳದಿ ಬಣ್ಣ. ಕಷ್ಟಗಳು ದೂರ ಆಗಿ ಶುಭ ಫಲಿತಾಂಶಗಳು ಶೀಘ್ರವಾಗಿ ಪಡಿಬೇಕು ಅಂದರೆ ನೀವು ಈ ಸರಳ ಪರಿಹಾರಗಳನ್ನ ಪಾಲಿಸಿ. ಅದೇನು ಅಂದರೆ ನೀವು ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇನ್ನು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ದರ್ಶನವನ್ನು ಪಡೆಯಿರಿ. ಇನ್ನು ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ನೀವು ಅನ್ನದಾನವನ್ನು ಮಾಡಿ. ಇನ್ನು ಮುಖ್ಯವಾದ ವಿಷಯ ಏನಂದರೆ ಈ ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸೋ ಚಂದ್ರಗ್ರಹಣ. ಕರ್ಕಟಕ ರಾಶಿಯ ಅಧಿಪತಿ ಚಂದ್ರನಾಗಿರೋದ್ರಿಂದ ಈ ಗ್ರಹಣದ ಪ್ರಭಾವ ನಿಮ್ಮ ಮೇಲೆ ತುಂಬಾ ಹೆಚ್ಚಾಗಿರುತ್ತೆ. ಗ್ರಹಣದ ಸಮಯದಲ್ಲಿ ಮನಸ್ಸಿನಲ್ಲಿ ಅನಾಗತ್ಯ ಆತಂಕ ಅಥವಾ ಗೊಂದಲ ಮೂಡಬಹುದು. ನೀವು ನಿರ್ಧಾರಗಳನ್ನ ತೆಗೆದುಕೊಬೇಕಾದ್ರೆ ಆತುರ ಪಡಬೇಡಿ. ಗ್ರಹಣ ಎಲ್ಲ ಆದಮೇಲೆ ಮನೆಯನ್ನು ಶುದ್ಧಿ ಮಾಡಿಬಿಟ್ಟು ನೀವು ಪೂಜೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ಕರ್ಕಟಕ ರಾಶಿಯವ್ರಿಗೆ ಮಾರ್ಚ್ ತಿಂಗಳು ಹೇಗಿದೆ ಅಂತ ಗೊತ್ತಾಗಿದೆ. ಭಕ್ತಿಯಿಂದ ದೈವಾರಾಧನೆ ಮಾಡಿ, ಎಲ್ಲವೂ ಒಳ್ಳೆಯದಾಗತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ತಪ್ಪದೇ ನಮ್ಮ ಕನ್ನಡ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.